ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ರಾಕೇಶ್ ಕಲ್ಲೂರ್ ಹಾಗೂ ಆತನ ಸ್ನೇಹಿತರು ಪ್ಲಾಟ್ ಮಾರಾಟ ಮಾಡುವ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಎಂದು ಯುವ ಮುಖಂಡ ಸಂತೋಷ್ ಚೌಧರಿ ಹಾಗೂ ರೇವಣಸಿದ್ದಪ್ಪ ಆರೋಪಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮಗೆ ಜಾಗದ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ. ನಮ್ಮಿಂದ ಹಣ ಪಡೆದು ಬಳಿಕ ಅದನ್ನ ಬೇರೆಯವರಿಗೆ ಮಾರಾಟ ಮಾಡುತ್ತಿದ್ದು ಅವರ ವಿರುದ್ಧ ದೂರು ನೀಡಲಾಗಿದೆ ಎಂದು ತಿಳಿಸಿದ್ರು. ನಮಗಷ್ಟೇ ಅಲ್ಲದೆ ಇನ್ನು ನೂರಾರು ಜನರಿಗೆ ಮೋಸ ಮಾಡಿ ಹಣ ಲಪಟಾಯಿಸಿದ್ದಾರೆ ಎಂದು ದೂರಿದರು. ಇಂತಹ ಅಕ್ರಮ ಮಾಡುತ್ತಿರುವವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಜಾಗೃತಿ ಮೂಡಿಸುವಂಥದ್ದು, ಆಮೇಲೆ ಯಾರು ವಂಚನೆಯನ್ನು ಮಾಡ್ತಾರೆ, ಫ್ರಾಡನ್ನು ಮಾಡ್ತಾರೆ, ಸೊ ಅವರಿಗೆ ಸರಿಯಾದ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕನ್ನೋ ಉದ್ದೇಶದಿಂದ ಈ ಪ್ರೆಸ್ ಮೀಟ್ನ ಮಾಡ್ತಿರೋದು. ಸೊ ದ ಇಶ್ಯೂ ಏನಂತಂದರೆ, ಇದೇನು ಹೊಸ ಇಶ್ಯೂ ಅಲ್ಲ. ಒಂದು ವರ್ಷದಿಂದ ಬಿಜಾಪುರದಲ್ಲಿ ತುಂಬ ಪ್ರಕರಣಗಳು ನೀವು ಕೇಳಿರ್ತೀರಿ. ಅದು ಭೂ ಹಗರಣ ಆಗಿರ್ಬೋದು ಅಥವಾ ಪ್ರಾಪರ್ಟಿನ ಫೋರ್ಜರಿ ಮಾಡಿ ಇನ್ನೊಬ್ಬರಿಗೆ ಮಾರುವಂಥದ್ದಾಗಿರ್ಬೋದು. ಸೊ ಇದು ಕೂಡ ಅದೇ ರೀತಿಯಾದಂಥ ಒಂದು ಪ್ರಕರಣ. ಸೊ ಈ ಪ್ರಕರಣದಲ್ಲಿ ಮೋಸ ಒಳಗಾದ ವ್ಯಕ್ತಿ ಅಂತಂದರೆ ನನ್ನ ಹೆಸರು ರೇವಣಸಿದ್ದಪ್ಪ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ರೇವಣಸಿದ್ದಪ್ಪ ಠೇಕೂರ್, ಸಾಫ್ಟ್ವೇರ್ ಇಂಜಿನಿಯರ್, ವರ್ಕಿಂಗ್ ಇನ್ ಬೆಂಗಳೂರು. ಸೊ ಓಕೆ, ಸೊ ದ ಇಶ್ಯೂ ಏನಂತಂತಂದರೆ, ಸೊ ಇಲ್ಲಿ ರಾಜ್ಕುಮಾರ್ ಲೇಔಟ್ ಹತ್ರ ಇರುವಂಥ ಮಹಾಲ್ ಬಾಗೆ, ರಾಜ್ಕುಮಾರ್ ಲೇಔಟ್ ಹತ್ರ ಇರುವಂಥ ಮಹಾಲ್ ಬಾಗೆ ಸರ್ವೆ ನಂಬರ್ 692/D ಅಲ್ಲಿ ಒಂದು ಹೊಸ ಲೇಔಟ್ನ ನಿರ್ಮಾಣ ಮಾಡಿರ್ತಾರೆ. ಸೊ ನಾವು ಅಲ್ಲಿ ವಾಕ್ ಮಾಡಬೇಕಾದ್ರೆ ಹೊಸ ಲೇಔಟ್ನ ನೋಡ್ತೀವಿ, ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಟಪಲ್ ರೆಸಿಡೆನ್ಸಿ ಅಂತ ಹಾಕಿದ್ದಾರೆ. ಸೊ ಅದನ್ನ ಡೆವಲಪ್ ಮಾಡಿದವರು ರಾಕೇಶ್ ಕಲ್ಲೂರ್ ಆ್ಯಂಡ್ ಬಿಳ್ಗಿ ಡೆವಲಪರ್ಸ್. ಸೊ ಅದರಲ್ಲಿ ರಾಕೇಶ್ ಕಲ್ಲೂರ್ದೆಲ್ಲ ಹೆಸರಿರುತ್ತೆ, ನಾವು ನೋಡ್ತೀವಿ, ಆಮೇಲೆ ಅವ್ರಿಗೆ ಸಂಪರ್ಕ ಮಾಡ್ತೀವಿ, ಅವ್ರ ಆಫೀಸ್ಗೆ ಹೋಗ್ತೀವಿ. ಸೊ ಈ ಥರ ಹೊಸದೊಂದು ಲೇಔಟ್ನ ನಿರ್ಮಾಣ ಮಾಡಿದ್ರಲ್ಲ, ಅಲ್ಲಿ ನಾವು ಪ್ಲಾಟ್ ತೊಗೊಳ್ಬೇಕಂತ ಇಚ್ಛಿಸಿದ್ದೀವಿ ಅಂದ್ಬಿಟ್ಟು ಅವ್ರ ಹತ್ರ ಹೋಗ್ತೀವಿ. ಅವ್ರ ಆಫೀಸಲ್ಲಿರುತ್ತೆ ಅಂತಂದರೆ ವಿಜಯಪುರದ ರಿಜಿಸ್ಟ್ರೇಷನ್ ಆಫೀಸು, ವನಶ್ರೀ ಬ್ಯಾಂಕ್ ಇದೆ, ಅದ್ರ ಒಳಗಡೆ ಅವ್ರ ಆಫೀಸ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ತೀವಿ. ಅವ್ರು ಕೇಳ್ತಾರೆ ಅಲ್ಲೇ ಹೋಗೋಣ ಲೇಔಟ್ಗೆ ಅಥವಾ ಇಲ್ಲೇ ಕೂತು ಡಿಸ್ಕಷನ್ ಮಾಡೋಣ ಅಂತ ಕೇಳ್ತಾರೆ. ನಾವು ಲೇಔಟ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ, ಇಲ್ಲೇ ಮ್ಯಾಪಲ್ಲೇ ನೀವು ಪ್ಲಾಟ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಅದು ಏನು ಅಮೌಂಟ್ ಎಲ್ಲ ಮಾತಾಡೋಣ ಅಂದ್ಬಿಟ್ಟು ಸೊ ಅಲ್ಲೆಲ್ಲ ಪ್ಲಾಟ್ ಎಲ್ಲ ಚೂಸ್ ಮಾಡ್ತೀವಿ. ಪ್ಲಾಟ್ ನಂಬರ್ 77, ಆಮೇಲೆ ಎಷ್ಟು ದುಡ್ಡು ಎಲ್ಲನೂ ಡಿಸ್ಕಸ್ ಮಾಡ್ತೀವಿ. ಸೊ ಫೈನಲ್ ಆಗಿ 7,43,000ಕ್ಕೆ ಅದು ಸೆಟಲ್ಮೆಂಟ್ ಆಗುತ್ತೆ. ಓಕೆ ಅಂತ ಹೇಳಿಬಿಟ್ಟು ನಾವು ಅದನ್ನ RTGS ಮುಖಾಂತರ ರಾಕೇಶ್ ಕಲ್ಲೂರ್ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ಸೇಲ್ ಅಗ್ರಿಮೆಂಟ್ನ 7/2/2024 ಅವತ್ತು ಸೇಲ್ ಅಗ್ರಿಮೆಂಟ್ನ ಮಾಡ್ಕೋತೀವಿ. ಸೊ ಅದೇ ಸೇಲ್ ಅಗ್ರಿಮೆಂಟ್ನ 12/2/2024ಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲ ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಇದಕ್ಕೂ ಮುಂಚೆ ನಾವು ನಮ್ಮ ಎಂಡಿಂದ ಹೊಸ ಲೇಔಟ್ ಆಗಿದೆ, ಸೊ ಇದಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದೆನಾ, DC ಅಪ್ರೂವಲ್ ಇದೆನಾ, ಸೊ ಆಮೇಲೆ ಈ 77 ಪ್ಲಾಟ್ ಮೇಲೆ ಇದನ್ನ ಯಾರಿಗಾದರೂ ಮುಂಚೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರಾ. ಸೊ ಆ ರೀತಿಯಾಗಿ ಎಲ್ಲ ತನಿಖೆನ ನೋಡ್ತೀವಿ. ಯಾವುದೇ ರೀತಿಯಿಂದ ಇಶ್ಯೂ ಇರೋದಿಲ್ಲ ಅದರಲ್ಲಿ. ಸೊ ಎವ್ರಿಥಿಂಗ್ ವಾಸ್ ಕ್ಲಿಯರ್ ಆ್ಯಂಡ್ ಪರ್ಫೆಕ್ಟ್. ಸೊ ನಾವು ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇನ್ನೇನು ಪೊಸಿಷನಲ್ಲಿ ಇದ್ಬಿಟ್ಟು ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಹೀಗಿರಬೇಕಾದ್ರೆ ಒಂದು 2 months ಬಿಟ್ಟು ಒಂದು ನೋಟಿಸ್ ಬರುತ್ತೆ ನನಗೆ. ಸೊ ಅದು ಯಾರು ಕಳಿಸಿದಂತಂದರೆ, ಆ ವ್ಯಕ್ತಿ ಹೆಸರು ಅಷ್ಟೊಂದು ನಾನು ಹನುಮಂತ್ ತಂದೆ ವೀರಣ್ಣ ನಾಯ್ಕೋಡಿ, ಮನಗೋಳಿ ಅಗ್ಸಿ, ಇವರಿಂದ ನನಗೊಂದು ನೋಟಿಸ್ ಬರುತ್ತೆ. ಸೊ ಆ ನೋಟಿಸಲ್ಲಿ ಏನಿರುತ್ತೆ ಅಂತಂದರೆ, ಇದಕ್ಕಿಂತ ಮೊದಲು ಅಂದರೆ ನಾವು ಫೆಬ್ರವರಿ 12ನೇ ತಾರೀಕು 2024ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ. ಸೊ ಇದಕ್ಕಿಂತ ಮುಂಚೆ ಅಂದರೆ ಡಿಸೆಂಬರ್ ಸಮ್ ಡೇಟ್ ಇದರಲ್ಲೆಲ್ಲ ಇದೆ ಡಾಕ್ಯುಮೆಂಟಲ್ಲಿ. ಆ ಡೇಟ್ಗೆ ಅವರು ಮಾತುಕತೆ ಮಾಡಿಬಿಟ್ಟು ಅವ್ರಿಗೆ ಒಂದು ಸೇಲ್ ಅಗ್ರಿಮೆಂಟ್ನ ಮಾಡಿಕೊಟ್ಟಿರ್ತಾರಂತೆ. ಈ ಪ್ಲಾಟ್ನ ನಿಮಗೆ ಕೊಡ್ತೀವಿ ಅಂದ್ಬಿಟ್ಟು ಟೋಕನ್ ಅಮೌಂಟಾಗಿ ಅಡ್ವಾನ್ಸು 50,000 ಕೊಟ್ಟಿರ್ತಾರೆ. ಸೊ ಮತ್ತೆ 1 year ಕಾಂಟ್ರಾಕ್ಟ್ ಇರುತ್ತಂತೆ. ಇದು 1 year ಫುಲ್ ಸೆಟಲ್ಮೆಂಟ್ ಮಾಡಿಬಿಟ್ಟು ನಾವು ಅದನ್ನ ರಿಜಿಸ್ಟರ್ ಮಾಡ್ಕೊತೀವಿ ಅಂದ್ಬಿಟ್ಟು ಮಾತುಕತೆಯಾಗಿ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಂತೆ. ಸೊ ಅದನ್ನು ಮತ್ತೆ ಅವರು ಜನವರಿ 5ನೇ ತಾರೀಕು ಬಂದುಬಿಟ್ಟು ಮತ್ತೆ 2 ಲಕ್ಷ ಕೊಡ್ತಾರಂತೆ. ಸೊ 2 ಲಕ್ಷ ಕೊಟ್ಬಿಟ್ಟು ಅಲ್ಲಿಗೆ 2.5 ಲಕ್ಷ ಆಗುತ್ತೆ ಅವ್ರದ್ದು. ಸೊ ಅವರು ಆ ಪ್ಲಾಟಲ್ಲಿ 6,20,000ಕ್ಕೇನೋ ಅವರು ತೊಗೊಳ್ಬೇಕಂತ ಡಿಸೈಡ್ ಆಗಿರುತ್ತೆ. ಸೊ ಟೋಟಲ್ ಇವಾಗ 2,50,000 ಅವ್ರು ಕೊಟ್ಟಿರ್ತಾರೆ. 3 ಲಕ್ಷ 2,50,000 ಓಕೆ, ಆಮೇಲೆ ಒಂದು ಸರಿ 50,000 3 ಲಕ್ಷ ಕೊಟ್ಟಿರ್ತಾರೆ. ಇನ್ನು 3,20,000 ಪೆಂಡಿಂಗ್ ಇರುತ್ತೆ. ಸೊ ಅದು ಕಾಂಟ್ರಾಕ್ಟ್ ಹೆಂಗೆ 1 year ಇದೆಯಲ್ಲ, 1 year ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇರ್ತಾರಂತೆ. ಸೊ ಮತ್ತೆ ಮಾರ್ಚಲ್ಲಿ ಬರ್ತಾರಂತೆ.
ಫುಲ್ ಅಮೌಂಟ್ನ ತೊಗೊಂಬಂದ್ಬಿಟ್ಟು ಈ ರಾಕೇಶ್ ಕಲ್ಲೂರು ಮತ್ತು ಸರ್ತಾಜ್ ಬಿಳ್ಗಿ ಅವ್ರಿಗೆ ಸೊ ಸಂಪರ್ಕಿಸಿದಾಗ ನಾನೆಲ್ಲ ಅಮೌಂಟ್ ತೊಗೊಂಬಂದಿನಿ, ನನಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂದಾಗ ಸೊ ಅವ್ರು ಹೇಳ್ತಾರಂತೆ ಪೇಪರ್ ಎಲ್ಲ ರೆಡಿ ಮಾಡ್ತೀವಿ ನೆಕ್ಸ್ಟ್ ಮಂತ್ ಬಾ ಆ ರೀತಿ ಹೇಳ್ತಾ ಹೋಗ್ತಾರಂತೆ. ಅವ್ನಿಗೆ ಡೌಟ್ ಬಂದುಬಿಟ್ಟು ಅವ್ನು ಚೆಕ್ ಮಾಡಿ ನೋಡಿದಾಗ ಆಲ್ರೆಡಿ ಈ ಪ್ಲಾಟ್ನ ನನಗೆ ಸೇಲ್ ಮಾಡಿರೋದು ಅವನಿಗೆ ಗಮನಕ್ಕೆ ಬರುತ್ತಂತೆ. ಸೊ ಇದನ್ನು ಬಂದ ತಕ್ಷಣ ಸೊ ಈ ರೀತಿಯಾಗಿ ಅವನು ಒಂದು ಫ್ರೇಮ್ ಮಾಡಿಬಿಟ್ಟು ಒಂದು ನೋಟಿಸ್ ಕಳಿಸಿರೋದು ನನಗೆ. ನಾನು ಇದೇನು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂತಂದರೆ ಈ ಥರ ತುಂಬ ಫೇಕ್ ನೋಟಿಸ್ಗಳು ಕಳಿಸ್ತಿರ್ತಾರೆ ಜನಗಳು. ಸೊ ಲೆಟ್ ಸಿ ಇಫ್ ಇಟ್ಸ್ ಕಮ್ಸ್ ಇನ್ ಕೋರ್ಟ್ ಅಂದ್ಬಿಟ್ಟು ನಾನು ಸುಮ್ಮನೆ ಸೈಲೆಂಟಾಗಿರ್ತೀನಿ. ಅದು ಮುಂದೆ ಹೋಗ್ತಾ ಏನಾಗುತ್ತೆ, ಕೋರ್ಟ್ಗೂ ಬರುತ್ತೆ. ಕೋರ್ಟಲ್ಲಿ ಅದು ದಾವೆ ಹೂಡ್ತಾರೆ, ಅದು ಬೇರೆ ವಿಷಯ. ಸೊ ಕೋರ್ಟಲ್ಲಿ ದಾವೆ ಹೂಡಿದಾಗ ನಾನು ಆವಾಗಲೂ ಕೂಡ ಸುಮ್ಮನೆ ಇರ್ತೀನಿ. ಓಕೆ, ಕೋರ್ಟಲ್ಲಿ ದಾವೆ ಹೂಡಿದ್ದಾರೆ, ಸೊ ಲೆಟ್ಸ್ ಫೈಟ್ ಇಟ್ ಲೀಗಲಿ ಅಂದ್ಬಿಟ್ಟು ನಾನು ವಕೀಲರ ಇಟ್ಬಿಟ್ಟು ಸರ್ ಅದು ಏನು ಆ್ಯಕ್ಚುಲಿ ಇವ್ರು ಮೋಸ ಮಾಡಿದ್ದಾರೆ. ಯಾಕಂದರೆ ರಾಕೇಶ್ ಕಲ್ಲೂರು ಬಿಳ್ಗಿ ಅವರು ದೇರ್ ಲುಕ್ಸ್ ವೆರಿ ರೆಪ್ಯೂಟೆಡ್. ಅವರು ಒಂಥರ ಪ್ರಭಾವಿ ವ್ಯಕ್ತಿಗಳು, ರೆಪ್ಯೂಟೆಡ್ ಥರ ನನಗೆ ಕಾಣಿಸ್ತಾರೆ. ಅವ್ರು ಮೋಸ ಮಾಡಿರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಸುಮ್ಮನೆ ಹೋಗಿ ವಿನಾಕಾರಣ ಅವ್ರನ್ನ ಕೇಳೋದಾಗಲಿ ಏನೇ ಆಗಲಿ ಆ ರೀತಿ ಮಾಡೋದು ಬೇಡ. ನನಗೆ ಲೀಗಲ್ ಡಾಕ್ಯುಮೆಂಟ್ ಸಿಗಲಿ, ಅವ್ರು ಮೋಸ ಮಾಡಿದ್ದು ಅನ್ನೋದಕ್ಕೆ ಪ್ರೂಫ್ ಸಿಗಲಿ, ಆಮೇಲೆ ನಾನು ಏನು ಕಾನೂನು ಆ್ಯಕ್ಷನ್ ತೊಗೋಬೇಕು ಅದನ್ನ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ. ನಮ್ಮ ಲಾಯರ್ ಹತ್ರ ಹೇಳಿಬಿಟ್ಟು ಡಾಕ್ಯುಮೆಂಟ್ಸ್ನ ತೆಗೆಸ್ಕೊತೀನಿ. ಸೊ ಡಾಕ್ಯುಮೆಂಟ್ ತೆಗೆಸ್ಕೊಂಡಾಗ ನನಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಏನು ಅಂತಂತಂದರೆ ಈ ರಾಕೇಶ್ ಕಲ್ಲೂರ್ ಅವರು ಅವ್ರದ್ದೇ ಆದಂಥ ಒಂದು ನೋಟ್ ಪ್ಯಾಡಲ್ಲಿ ಅವ್ರಿಗೆ ಮನಸೋ ಇಚ್ಛಾ ಬಂದಂಗೆ ಏನು ಬೇಕೋ ಅದನ್ನ ಬರೆಸ್ಕೊಂಡು ಅಂದರೆ ಬರೆದು ಈ ರೀತಿ ಇದನ್ನ ಒಂದು ಅಗ್ರಿಮೆಂಟ್ ಅಂತ ಒಂದು ಕೊಡ್ತಾರೆ. ಇದು ಫಸ್ಟ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅದನ್ನ ಮತ್ತೆ ಅವನು ಫಸ್ಟ್ 50,000 ಕೊಟ್ಟಾಗ ಇದು ಕೊಡ್ತಾರೆ. ಆಮೇಲೆ ಮತ್ತೆ 2,50,000 ಕೊಟ್ಟಾಗೆ ಮತ್ತೆ ಈ ಡಾಕ್ಯುಮೆಂಟ್ನ ಒಂದು ರೆಡಿ ಮಾಡ್ತಾರೆ, ಈ ಡಾಕ್ಯುಮೆಂಟ್ನ ಕೊಡ್ತಾರೆ. ಸೊ ಇದು ನೋಡಿದ್ರೆ ಜಸ್ಟ್ ಇಟ್ಸ್ 2 ವೈಟ್ ಶೀಟ್ಸ್. ಇದನ್ನ ಎಲ್ಲಿ ಬೇಕಾದರೂ ಸಿಗುತ್ತೆ, ನಮ್ಗೆ ಹೇಗೆ ಬೇಕಾದ್ರೂ ಬರ್ಸ್ಕೋಬೋದು, ಹೇಗೆ ಬೇಕಾದ್ರೂ ಅಗ್ರಿಮೆಂಟ್ ಮಾಡ್ಕೋಬೋದು. ಸೊ ನಂಗೆ ಡೌಟ್ ಬರುತ್ತೆ, ಸೊ ಇವ್ರು ಈ ರೀತಿ ಮಾಡಿದಾರಲ್ಲ, ಇದು ಏನು, ಇದರಲ್ಲಿ ಏನೋ ಇಂಟೆನ್ಷನ್ ಇದೆ, ಫ್ರಾಡ್ ಮಾಡೋ ಇಂಟೆನ್ಷನ್ನೇ ಎದ್ದು ಕಾಣ್ತಾ ಇದೆ. ಯಾಕಂತಂದರೆ ಆನ್ಲೈನ್ದು ಅಮೌಂಟ್ ಟ್ರಾನ್ಸ್ಫರ್ ಆಗಿದ್ರೆ ಅದರದ್ದೆಲ್ಲ ಇರಬೇಕಿಲ್ಲ. ಆನ್ಲೈನ್ದು ಏನಾದರೂ RTGS ಮಾಡಿದ್ದಾರೆ, ಸುಮ್ಮನೆ ಕ್ಯಾಶ್ ಥ್ರೂ ಕೊಟ್ಟು 2 ಲಕ್ಷ ಕೊಟ್ಟಿನಿ 5 ಲಕ್ಷ ಕೊಟ್ಟಿನಿ ಏನಾದರೂ ಬರ್ಕೋಬೋದು. ಆಮೇಲೆ ಇದು ಒಂದು ನೋಟ್ರಿನೂ ಇಲ್ಲ, ಒಂದು ರಿಜಿಸ್ಟ್ರೇಷನ್ ಇಲ್ಲ. ನಾನು ಎಲ್ಲ ರೀತಿಯಿಂದ ವಿಚಾರಿಸಿ ಆಮೇಲೆ ನನಗೆ ಗೊತ್ತಾಗುತ್ತೆ ಸೊ ದೇ ಆರ್ ಡೂಯಿಂಗ್ ಫ್ರಾಡ್ ಅಂತ. ಸೊ ಅದನ್ನ ನಾನು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದನ್ನ ನಾನು FIR ಮಾಡಿಸ್ತೀನಿ ಡೈರೆಕ್ಟಾಗಿ. ಯಾಕೆಂದರೆ ಫ್ರಾಡ್ ಆಗಿದ್ದು ಮೇಲೆ ನೋಡ್ತಾರೆ, ಹೌದು ಫ್ರಾಡ್ ಆಗಿದೆ, ನಿಮಗೆ ಮೋಸ ಆಗಿದೆ, ಸೊ ಇದು ಪ್ರಕರಣ ನೋಡಿದ್ರೆ ಇದು ಇಂಟೆನ್ಷಲಿ ಮಾಡ್ದಂಗೆ ಇದೆ ಅಂದ್ಬಿಟ್ಟು ಅವ್ರು ಪ್ರಕರಣ ದಾಖಲಿಸ್ಕೊಂಡ್ಬಿಟ್ಟು ಮಂಡೇ ನನಗೆ PSI ಫೋನ್ ಮಾಡ್ತಾರೆ. ಸರ್ ಬನ್ನಿ, ಸ್ಥಳ ಮಾಜರ್ ಮಾಡಬೇಕು ನಿಮಗೆ, ಅವ್ರ ಆಫೀಸ್ಗೆ ಹೋಗೋಣ ಬನ್ನಿ ಅಂತ ಕರೀತಾರೆ. ನಾನು ರಾಕೇಶ್ ಕಲ್ಲೂರ್ ಆಫೀಸ್ಗೆ ಹೋಗ್ತೀನಿ. ರಾಕೇಶ್ ಕಲ್ಲೂರ್ ಆಫೀಸ್ಗೆ ಹೋದಾಗ PSI ಸರ್ ಜೊತೆ ಹೋದಾಗ ಸ್ಥಳ ಮಾಜರ್ ಮಾಡೋಕ್ಕೆ. ಸೊ ಆಗ ಅವರು ಬನ್ನಿ, ನಿಮ್ಮ ಮೇಲೆ FIR ಆಗಿದೆ, ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತಾರೆ. ಅವ್ರು ಅವಾಗ ಏನು ಮಾಡ್ತಾರೆ, ಫೋನ್ ತೆಗೆದುಬಿಟ್ಟು ಯಾರೋ DCP ಅಂತ ಇತ್ತು, ಆ DCPನವ್ರು ತಗೊಳ್ಳಿ, DCP ಅವ್ರು ಮಾತಾಡ್ತಿದ್ದಾರೆ ಅಂದ್ಬಿಟ್ಟು PSI ಸರ್ಗೆ ಫೋನ್ ಕೊಡ್ತಾರೆ. ಅಂದರೆ ಈ ರೀತಿ ಪ್ರಭಾವಿ ವ್ಯಕ್ತಿಗಳಿಂದ ಅವರು ಏನೋ ಒಂದು ಪ್ರಭಾವವನ್ನು ಏರಿಸುವಂಥದ್ದು, ಆ ರೀತಿ ಒಂದು 2-3 ಕರೆಗಳನ್ನು ಮಾಡಿ ಅವ್ರ ಮೇಲೆ ಮಾಡ್ತಾರೆ. ಸೊ ಅವರು PSI ಅವ್ರು ಏನಿಲ್ಲ, ಇದ್ದಿದ್ದು ಫ್ಯಾಕ್ಟ್ ಹೇಳ್ತಾರೆ, ಸರ್ ಹಿಂಗಾಗಿದೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ, ನಾವು ಏನು ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿ ಅವ್ನು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋದ್ಮೇಲೆ ಅಲ್ಲಿ ಆ ವ್ಯಕ್ತಿ ರಾಕೇಶ್ ಕಲ್ಲೂರ್ ಅನ್ನೋರು ಎಷ್ಟು ಉಡಾಫೆ ಆನ್ಸರ್ ಕೊಡ್ತಾನೆ, ಅವನೊಂದು ಮೋಸ ಮಾಡಿದಾನೆ ಅನ್ನೋಕ್ಕೆ ಒಂದು ಗಿಲ್ಟಿನೆಸ್ ಇಲ್ಲ. ಅವ್ನಿಗೆ ಎಷ್ಟು ಉಡಾಫೆ ಆನ್ಸರ್ ಕೊಡ್ತಾನೆ ಅಂತಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿ ಕೇಳ್ತಾರೆ, ಯಾಕಪ್ಪ ಈ ಥರ ಹಿಂಗೆ ಒಬ್ಬ ನೋಟಿಸ್ ಕಳಿಸಿ ಕೋರ್ಟಲ್ಲಿ ಹಾಕಿದ್ದಾನಂತೆ, ಇವ್ರಿಗೆ ಕೊಟ್ಟಿದ್ದಾರಲ್ಲ, ನೀವು ಹೆಂಗೆ ಅಂತ. ಸರ್ ಅದೇ ನಮ್ಗೆ ಗೊತ್ತಿಲ್ಲ ಸರ್, ಅವರಿಬ್ಬರು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಫಸ್ಟ್ ಉತ್ತರ ಕೊಡ್ತಾನೆ. ಅದಕ್ಕೆ ಅವ್ರ ಅಧಿಕಾರಿಗಳು ಹೇಳ್ತಾರೆ, ಅವ್ರವ್ರು ಯಾಕಪ್ಪ ಬಗೆಹರಿಸ್ಕೊತಾರೆ, ನೀನು ದುಡ್ಡು ತೊಗೊಂಡಿರೋದು, ನೀನು ದುಡ್ಡು ಕೊಡಿ, ಇವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು, ನೀನು ಬಗೆಹರಿಸ್ಕೊಡ್ಬೇಕು. ಆಯಿತು ಬಿಡಿ ಸರ್, ಇವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಧಿಕಾರಿಗಳು ಹೇಳ್ತಾರೆ, ಇವ್ರು ಯಾಕಪ್ಪ ದುಡ್ಡು ತೊಗೊಳ್ತಾರೆ, ಇವ್ರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಪ್ಲಾಟೇ ಇವ್ರದ್ದು, ಮತ್ತು ನಾನು ಏನು ಮಾಡೋಣ ಸರ್, ಅವರು ದುಡ್ಡು ತೊಗೊಳ್ಳತ್ತಾರೆ, ಇವರು ದುಡ್ಡು ತೊಗೊಳ್ಳತ್ತಾರೆ, ನಾನು ಏನು ಮಾಡೋಣ ಅಂತಾರೆ. ಅವ್ನಿಗೆ ಇನ್ನೂ ಗೊತ್ತಿರೋದಿಲ್ಲ, ಯಾಕಂದರೆ ನಾವು ಈ ಎವಿಡೆನ್ಸ್ನ ತೊಗೊಂಬಂದಿವಿ, ನೀವು ಕೊಟ್ಟಿರೋದು ಕ್ರಿಯೇಟ್ ಮಾಡಿರೋದು ಕೋರ್ಟಲ್ಲಿ ಕೊಟ್ಟಿರೋ ಎವಿಡೆನ್ಸ್ನ ಗೊತ್ತಿರೋದಿಲ್ಲ. ಆಗ ಅವ್ರ ಅಧಿಕಾರಿಗಳು ಅದನ್ನ ತೋರಿಸ್ತಾರೆ. ತೋರಿಸಿದ ತಕ್ಷಣ ಅವ್ನು ಶಾಕ್ ಆಗಿಬಿಟ್ಟು ಅವ್ರಿಗೆ ಕೇಳ್ತಾರೆ, ಮತ್ತು ಇದು ಯಾಕೆ ಮಾಡಿದಿರಿ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಇವ್ರಿಗೂ ಬರೆದು ಕೊಟ್ಟಿದ್ದೀರಾ, ಇದರಲ್ಲಿ 2 ಕಡೆ ಬರ್ಕೊಡ್ತಾರೆ. ಏನಂತಂತಂದರೆ ಓಕೆ, ಈ ಪ್ಲಾಟನ್ನು ನಿಮಿಷ ಇಲ್ಲ ಇದೆ ಹಾಂ, ಈ ಮೊದಲು ಯಾರಿಗೆ ಯಾವುದೇ ರೀತಿಯಿಂದ ಈ ಪ್ಲಾಟನ್ನು ಖರೀದಿ, ಇಸಾರು, ಕಬ್ಜಾ, ವೃತ್ತಿ ವಗೇರೆ ಏನೂ ಬರೆದು ಕೊಟ್ಟಿರೋದಿಲ್ಲ ಅಂತ ಅವ್ರಿಗೂ ಬರೆದು ಕೊಡ್ತಾರೆ, ನಮಗೂ ಬರೆದು ಕೊಡ್ತಾರೆ.
ಇಟ್ಸ್ ಫಸ್ಟ್ ಥಿಂಗ್ ಈಸ್ ಇಟ್ಸ್ ಎನ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಸೆಕೆಂಡ್ ಥಿಂಗ್ ಈಸ್ ಬ್ರೀಚ್ ಆಫ್ ಟ್ರಸ್ಟ್. ಇಟ್ಸ್ ಎನ್ ಡಿಸ್ಹಾನೆಸ್ಟಿ. ಇವೆರಡು ಪಾಯಿಂಟ್ ಸಾಕು. ಆಮೇಲೆ ಇವ್ರು 3 ಜನನೂ ಒಂದೇ ಇದ್ದಾರೆ. ಇವ್ರು 3 ಜನನೂ ಕೊಲೀಡ್ ಆಗಿ ಈ ಥರ ಒಂದು ಫಾಲ್ತು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನನಗೆ ಮೋಸ ವಂಚನೆ ಮಾಡಿದ್ದಾರೆ ಅನ್ನೋಕ್ಕೆ ನಮ್ಮ ಹತ್ರ ಸಾಕಷ್ಟು ಪ್ರೂಫ್ಗಳಿದ್ದಾವೆ. ಆಮೇಲೆ ಇದು ಮೇಲ್ನೋಟಕ್ಕೆ ಎಲ್ಲನೂ ಗೊತ್ತಾಗುತ್ತೆ. ಸೊ ಈ ರೀತಿ ಉಡಾಫೆ ಆನ್ಸರು ಕೊಡ್ತಾರೆ ಅಲ್ಲಿ ಹೋದ್ಮೇಲೆ. ಆಮೇಲೆ ಅದು ಡಾಕ್ಯುಮೆಂಟ್ನ ತೋರಿಸ್ತಾರೆ, ಈ ರೀತಿ ಬರ್ದುಕೊಟ್ಟಿದೆಯಲ್ಲಪ್ಪ, ಇಲ್ಲೂ ಈ ರೀತಿ ಬರ್ದುಕೊಟ್ಟಿದೆ ಅಂದಕ್ಕೆ ಅವ್ನು ಹೇಳ್ತಾನೆ, ಸರ್ ಇದು ಏನೋ ಅರ್ಜೆಂಟಲ್ಲಿ ಆಗಿಬಿಡ್ತು, ಏನೋ ಅರ್ಜೆಂಟಲ್ಲಿ ಆಗಿಬಿಡ್ತು, ಗೊತ್ತಾಗಲಿಲ್ಲ ಸರ್, ಇವಾಗ ನಮ್ಮಿಂದ ತಪ್ಪಾಗಿದೆ, ಆ ವ್ಯಕ್ತಿಗೆ ದುಡ್ಡು ಕೊಡ್ತೀವಿ ಬಿಡಿ, ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಕೇಳ್ತಿರೋದು, ನನಗೆ ಸೆಟಲ್ಮೆಂಟ್ ಬೇಕಾಗಿಲ್ಲ. ಯಾಕಂದರೆ ಸೆಟಲ್ಮೆಂಟ್ ಅಂದರೆ ನಾನು ಬಗೆಹರಿಸ್ಕೊಡ್ತೀವಿ ಪ್ರಾಪರ್ಟಿ ಡಿಸ್ಪ್ಯೂಟ್ನ ಅಂತ ಹೇಳ್ತಾರೆ. ಅದು ನಾನು ಬಗೆಹರಿಸ್ಕೊಡ್ತೀನಿ. ಯಾಕಂದರೆ ನಂದೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದಾವೆ, ಅವರೇ ನಾನು ಬಗೆಹರಿಸ್ಕೊಡ್ಬೇಕಾಗಿದ್ದ ಅವಶ್ಯಕತೆ ನನಗಿಲ್ಲ. ನನಗೆ ಯಾಕೆ ಮೋಸ ವಂಚನೆ ಮಾಡಿದನು, ಇದು ನನಗೆ ಬೇಕು. ಸೊ ನಾನು ಆಫ್ಟರ್ ದಿಸ್ ನಾನು ತುಂಬ ಲೀಗಲ್ ಕನ್ಸಲ್ಟ್ ಮಾಡಿದೆ. ನನ್ನ ಪೊಲೀಸ್ ಫ್ರೆಂಡ್ಸ್ಗಳಿಗೂ ನಾನು ಫೋನ್ ಮಾಡಿ ಕೇಳಿದೆ, ಈ ಥರ ಪ್ರಕರಣ ವಂಚನೆಗಳು ನಿಮ್ಮಲ್ಲೂ ಬರ್ತಾವ, ಇವ್ರ ಉದ್ದೇಶ ಏನು, ಇವ್ರ ಮೋಟೋ ಏನು ಅಂತ. ಸೊ ಎಲ್ಲರೂ ಒಂದೊಂದು ರೀತಿ ಹೇಳಿದ್ರು. ಅದರಲ್ಲಿ ನಾನು ಒಂದು 2-3ನ ಕಾಮನ್ನಾಗಿ ಫೀಡ್ಬ್ಯಾಕ್ ಬಂತು. ಏನು ಕಾಮನ್ನಾಗಿ ಫೀಡ್ಬ್ಯಾಕ್ ಬಂತು ಅಂತಂದರೆ, ಫಸ್ಟ್ ಯಾರಾದರೂ ಒಬ್ಬರು ಲೀಗಲ್ಲಾಗಿ ಈ ರೀತಿ ತೊಗೊಂಡ್ರೆ ಈ ಥರ ಫೇಕ್ ಒಂದು ನೋಟಿಸ್ ಕಳಿಸ್ಬಿಟ್ಟು ಕೋರ್ಟಲ್ಲಿ ದಾವೆನ ಹೂಡೋದು. ಸೊ ಇವರೇ ಒಂದು ವ್ಯಕ್ತಿನ ಕ್ರಿಯೇಟ್ ಮಾಡಿಬಿಟ್ಟು ದಾವೆ ಹುಡಿಸ್ತಾರೆ. ಸೊ ಆಗೇನು ಮಾಡ್ತೀವಿ, ಯಾರಾದರೂ ಹೋಗಿ ಡೆವಲಪರ್ ಹತ್ರ ಕೇಳ್ಕೊಂಡ್ರೆ, ನನಗೆ ಗೊತ್ತಿಲ್ಲಪ್ಪ, ನೀನು ದುಡ್ಡು ಕೊಟ್ಟಿದ್ಯಾ, ನಿನಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೀನಿ, ಅವನಿಗೆ ಬಿಟ್ಟಿದ್ದು ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸೊ ಈ ಥರ ಉಡಾಫಿ ಆನ್ಸರ್ಗಳನ್ನ ಕೊಡ್ತಾರೆ. ಅದೇ ಉಡಾಫಿ ಆನ್ಸರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರೋದು ಫಸ್ಟ್ ಕ್ವಶನ್ಗೆ. ಸೊ ಈ ರೀತಿ ಕೊಡ್ತಾರೆ. ಅವ್ರ ಉದ್ದೇಶ ಏನು ಅಂತಂದರೆ, ಮತ್ತೆ ಈ ರೀತಿ ಹೆದರಿಸ್ಬಿಟ್ಟು ಇಷ್ಟೇ ಪ್ರಾಪರ್ಟಿ ತೊಗೊಂಡಿದ್ದೀನಿ ಅಂತ ಇವಂದೇನು ಇನ್ನೊಂದು 2-2.5 ಲಕ್ಷಕ್ಕೆ ಅವ್ನು ಕೋರ್ಟಲ್ಲಿ ಹಾಕಿದ್ದೀನಿ, ಎಲ್ಲ ಓಡೋಣ, ಕಿರಿಕಿರಿ ಬೇಡ ಅಂದ್ಬಿಟ್ಟು ಮತ್ತೆ ಆಯಿತು ನಾವೇ 2-2.5 ಲಕ್ಷ ಕೊಟ್ಟು ಆಯಿತು ಬಿಟ್ಬಿಡಪ್ಪ ಅಂತ ನಾವು ಹೋಗ್ತೀವಿ ಅನ್ನೋ ಒಂದು ಭಾವನೆ ಇದೆ. ಈ ರೀತಿ ಇನ್ನೊಂದು ಸ್ವಲ್ಪ ದುಡ್ಡನ್ನ ವಂಚನೆ ಮಾಡಬೇಕು ಅನ್ನೋ ಉದ್ದೇಶ ಅವ್ರದ್ದಾಗಿರುತ್ತೆ. ಅದನ್ನ ನೀವು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಈ ರೀತಿಯೂ ಆಗಿರ್ಬೋದು ಅಂತ ನನಗೆ ಲೀಗಲ್ ಅಡ್ವೈಸರು, ನನ್ನ ಪೊಲೀಸ್ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಇನ್ನೊಂದು ಏನಂತ ಹೇಳಿದ್ರು ಅಂತಂದರೆ, ಇವಾಗ ಯಾವುದಾದ್ರೂ ಒಂದು ಪ್ಲಾಟ್ನ ನೀವು ತೊಗೊಂಡ್ರೆ, ಸೊ ಒಂದು ಪ್ಲಾಟು 50 ಲಕ್ಷ ಇತ್ತು ಅಂದ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದಿ ಡೆವಲಪರ್ಸ್ ಏನು ಹೇಳ್ತಾರೆ, ನೀವು 50%ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇನ್ನು 50%ನ ಕ್ಯಾಶಲ್ಲಿ ಕೊಡಿ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗುತ್ತೆ, ಸೊ ನಾನು ಜನಗಳಿಗೆ ಹೇಳ್ತಾ ಇರೋದು ಸಿನಾರಿಯೋಸ್ ಏನೇನಾಗುತ್ತೆ ಅಂತ. ನೀವೇನಾದರೂ 50% ಏನಾದರೂ ಕ್ಯಾಶಲ್ಲಿ ಕೊಟ್ಟು 50%ನ ನೀವು ಈ ರೀತಿ ಆನ್ಲೈನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು 50%ಗೆ ನಿಮ್ಗೆ ಪ್ರೂಫ್ ಇರುತ್ತೆ. ಸೊ ಅವ್ರು ಈ ರೀತಿ ಮೋಸ ಮಾಡಿ ಈ ರೀತಿ ಒಂದು ಫೇಕ್ ಕ್ರಿಯೇಟ್ ಮಾಡಿ ಕೋರ್ಟಲ್ಲಿ ಹಾಕಿದ್ರೆ, ನೀವು ಕೋರ್ಟಲ್ಲಿ ಫೈಟ್ ಮಾಡೋಕ್ಕೆ ಹೋದಾಗ ನಿಮ್ಮ ಹತ್ರ ಇರೋದು ಬರೀ 50% ಪ್ರೂಫು. ಆ 50% ಪ್ರೂಫ್ ಮಾತ್ರ ಅವ್ರು ದುಡ್ಡು ಕೊಡ್ತಾರೆ, ಇನ್ನು 50%ಗೆ ನೀವು ಮೋಸ ಹೋಗ್ತೀರಾ ಆಯಿತಾ. ನಮಗೂ ಕೂಡ ನಮ್ಮ ಪ್ರಕರಣದಲ್ಲಿ ಅವರು ಇದನ್ನೇ ಮಾಡೋಕ್ಕೆ ಫೋನಲ್ಲಿ ಹೇಳ್ತಾರೆ. ಫೋನ್ ನಮ್ಮ ಹತ್ರ ಆಡಿಯೋ ಎಲ್ಲ ಇದ್ದಾವೆ. ನೀವು RTGS ಮಾಡಬೇಡಿ, ಕ್ಯಾಶ್ ಕೊಡಿ, ನಮಗೆ ಹಣನ RTGS ಮಾಡೋಕ್ಕೆ ಹೋಗಬೇಡಿ ಸರ್, ಮಿಕ್ಕಿದೆಲ್ಲ ಕ್ಯಾಶ್ ಕೊಡಿ ಅಂತ ಹೇಳ್ತಾರೆ. ನಾವು ಅದನ್ನ ಡಿನೇ ಮಾಡ್ತೀವಿ, ಇಲ್ಲ ನಮ್ಗೆ ಕ್ಯಾಶ್ ಕೊಡೋದಿಲ್ಲ, ನಾವು ಏನಿದ್ರು ಆನ್ಲೈನ್ ಮುಖಾಂತರನೇ ತೊಗೊಳ್ತೀವಿ ಅಂತ ಹೇಳ್ತೀವಿ. ಸೊ ಈ ರೀತಿ ಪ್ರಕರಣಗಳೆಲ್ಲ ಅವ್ರ ಉದ್ದೇಶ ಈ ರೀತಿ ಆಗಿರುತ್ತೆ ಅಂತ ನನಗೆ ಎಲ್ಲ ನನ್ನ ಲೀಗಲ್ ಅಡ್ವೈಸರು, ಪೊಲೀಸು ಎಲ್ಲ ನನಗೆ ಹೇಳಿದ್ರು. ಸೊ ಇದು ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಇರೋದ್ರಿಂದ ಅದು ಪೊಲೀಸ್ ಅವರೇ ಹೇಳಬೇಕು, ಇನ್ವೆಸ್ಟಿಗೇಷನ್ ಮಾಡಿ ಇವ್ರ ಉದ್ದೇಶ ಏನಾಗಿತ್ತು, ಅವರು ಇದೇ ಪ್ರಕರಣಗಳನ್ನು ಹಿಂದೆನೂ ತುಂಬ ಮಾಡ್ಕೊಂಡು ಬಂದಿದ್ದಾರಾ ಅಥವಾ ಇದೇ ಮೊದಲಿಗ, ಅಥವಾ ಇವ್ರ ಮೋಟೋ ಏನು, ಅಥವಾ ಇವ್ರದ್ದೊಂದು ದೊಡ್ಡ ಜಾಲನೆ ಇದೆನಾ, ಹೇಗೆ ಇದು. ಯಾಕಂದರೆ ಭೂಗಳ್ಳರು ಇಂಥ ಸಣ್ಣ ಪುಟ್ಟ ಕೃತ್ಯಗಳನ್ನು ಮಾಡಿಕೊಂಡು ಮುಂದೆ ಒಂದಿನ ದೊಡ್ಡ ಭೂಗಳ್ಳರಾಗ್ತಾರೆ. ಸೊ ಇವೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಸೊ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ನಿಜವಾಗ್ಲೂ ಅವ್ರ ಮೋಟೋ ಏನಾಗಿತ್ತು ಅಂತ. ಸೊ ಇದನ್ನೇ ನಾನು ನಿಮಗೆ ಹೇಳಬೇಕಾಗಿತ್ತು. ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಏನು ಕೇಳ್ಕೊತಿದ್ದೀನಿ ಅಂತಂದರೆ, ಇಲ್ಲಿವರೆಗೂ ನಾನು ಹೇಳಿರೋದು ನನ್ನ ಪ್ರಕರಣ. ಸೊ ತುಂಬ ರೀತಿಯಿಂದ ತುಂಬ ಜನಗಳು ಬೇರೆ ಬೇರೆ ಡಿಫ್ರೆಂಟ್ ರೀತಿಯಲ್ಲಿ ಮೋಸ ಮಾಡೋಕ್ಕೆ ಬರ್ತಾ ಇರ್ತಾರೆ. ಸೊ ನಾನು ನಿಮಗೆ ಹೇಳಿರೋದು ಎರಡು ಪಾಯಿಂಟ್ಗಳು. ಈ ರೀತಿಯೂ ಮೋಸ ಮಾಡ್ತಾರೆ. ನಿಮ್ಗೆ ಯಾರಾದರೂ ಈ ರೀತಿ ನಿಮ್ಮದು ಲೀಗಲಾಗಿತ್ತು, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ, ಯಾರಾದರೂ ಈ ರೀತಿ ಫೇಕ್ ಹಾಕಿ ಕೋರ್ಟಲ್ಲಿ ಹಾಕಿದ್ರೆ ದಯವಿಟ್ಟು ಡಾಕ್ಯುಮೆಂಟ್ಸ್ ತೊಗೊಳ್ಳಿ. ಈ ರೀತಿ ಬರ್ದು ಕೊಟ್ಟಿದ್ರಾ ಮುಂಚೆನ ಬೇರೆಯವ್ರಿಗೆ, ಈ ರೀತಿ ಅವ್ರಿಗೂ ಬರ್ದು ಕೊಟ್ಟಿದ್ರಾ, ನಮಗೂ ಬರ್ದು ಕೊಟ್ಟಿದ್ರಾ, ಕಾನ್ಫ್ಲಿಕ್ಟ್ ಕಾಣ್ತಾ ಇದೆಯಾ, ಬನ್ನಿ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿಸಿ. ಅದು ನಿಜನೋ ಸತ್ಯನೋ ಏನು ಅನ್ನೋದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ತಪ್ಪು ಮಾಡಿದರೆ ಲೀಗಲಾಗಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸೊ ಇದೇ ರೀತಿ
ಇದು ಇವರೇ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ಇನ್ನು ಯಾರಾದರೂ ಮಾಡಿರ್ಬೋದು. ಈ ಜನಗಳಿಗೆ ಹೇಳ್ತಾ ಇರೋದು ಯಾರಾದರೂ ಮಾಡಿರ್ಬೋದು. ಸೊ ದಯವಿಟ್ಟು ಬನ್ನಿ, ನಿಮ್ಮ ಧೈರ್ಯ ಆಗಲಿಲ್ವಾ ಬನ್ನಿ, ನಮ್ಮ ಹತ್ರ ಬನ್ನಿ. ಇಂಥ ಪ್ರಕರಣಗಳಾಗಿದೆ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಾವು ಕೇಸ್ನ ರಿಜಿಸ್ಟರ್ ಮಾಡೋಣ. ಈ ರೀತಿ ವಂಚಕರನ್ನು ಬುಡ ಸಮೇತ ನಾವು ಕಿತ್ತಿ ಎಸೆಯೋಣ. ಇಂಥವ್ರು ಅಮಾಯಕ ಜನರು, ಇನ್ಸೆಂಟ್ ಪೀಪಲ್, ನಿಮ್ಮದು ಹಾರ್ಡೆಸ್ಟ್ ಅರ್ನ್ಡ್ ಮನಿ ಇರುತ್ತೆ, ಅದು ₹1 ಕೂಡ ಮಿಸ್ಯೂಸ್ ಆಗಬಾರ್ದು. ಮತ್ತು ನಿಮಗೆ ಕೋರ್ಟಲ್ಲಿ ಹಾಕ್ಬಿಟ್ಟು ಮೆಂಟಲ್ ಹರಾಸ್ಮೆಂಟು ಈ ರೀತಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಅನ್ನೋದೇ ಈ ಪ್ರೆಸ್ ಮೀಟ್ನ ಉದ್ದೇಶ. ಹೌದು ಸರ್, ಅವರು ರಾಕೇಶ್, ನಾವು ಎಲ್ಲ ನಮ್ಮದು ಪೊಲೀಸವರು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಾವು ನಮ್ಮ ಕಡೆ ಇನ್ವೆಸ್ಟಿಗೇಷನ್ ನಾವು ಎಲ್ಲ ರೀತಿಯಿಂದ ಮಾಡ್ತಿದ್ದೀವಿ ಸರ್. ಸೊ ಅವರು ಹನುಮಂತ್ ನಾಯ್ಕೋಡಿ ಅನ್ನೋರು, ರಾಕೇಶ್ ಕಲ್ಲೂರು ಮತ್ತು ಸರತರಾಜ್ ಬೆಳಗ್ಗೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಆತನ ಸಹಚರ ತನಿಖೆಶನ್ ಗೊತ್ತಿದೆ, ನಮಗೆ ಬಂದಿರುವಂಥ ಮಾಹಿತಿ ಸಹಚರ. ಆಮೇಲೆ ಈ ರೀತಿ ಇವತ್ತು ಹನುಮಂತ್ ನಾಯ್ಕೋಡಿ ಆಗಿರ್ಬೋದು, ಈ ಜಸ್ಟ್ ಎ ಡ್ಯಾನ್ಸರ್. ಇವ್ರು ಯಾವ ಟ್ಯೂನ್ ಹಾಕ್ತಾರೆ ಅದಕ್ಕೆ ಅವರು ಡ್ಯಾನ್ಸ್ ಮಾಡೋದು. ಸೊ ಈ ರೀತಿ ಒಂದೊಂದು ಎಕ್ಸ್ ಪಾರ್ಟಿನ ಇವ್ರು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಯಾರು ಬೇಕಾದ್ರು ಈ ಥರ ಕ್ರಿಯೇಟ್ ಮಾಡಿ ಈ ಥರ ದಾವೆನ ಹೂಡಿಸೋದು. ಅಂದರೆ ಇವರೇನು ಪ್ರಭಾವಿಗಳಿದ್ದಾರೆ. ನಾನು ಹೋದಾಗ ನನ್ನ ಎದುರೇ DCPಗೆ ಫೋನ್ ಮಾಡಿ ಕೊಡ್ತಾರೆ. ಸೊ ಕೆಲವೊಂದು ಫೋಟೋಗಳು ಎಲ್ಲ ಇದ್ದಾವೆ, ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಇವ್ರ ಹತ್ರ ತುಂಬ ದುಡ್ಡಿದೆ, ಆಮೇಲೆ ಸ್ವಲ್ಪ ಪ್ರಭಾವಿ ವ್ಯಕ್ತಿಗಳ ಲಿಂಕ್ ಇದೆ ಅಂದ್ಬಿಟ್ಟು ಈ ಥರ ಅಮಾಯಕರು ನಮ್ಮ ಮೇಲೆ ಯಾರೂ FIR ಹಾಕೋಕ್ಕೆ ಮುಂದೆ ಬರಲ್ಲ ಅನ್ನೋದು ಅವ್ರದ್ದು ಧೈರ್ಯ. ಸೊ ಮೊದಲನೇದಾಗಿ ಅವತ್ತು ಪಂಚನಾಮ ಇದ್ದಾಗ ನಾನು ಕೂಡ ಪೊಲೀಸ್ನವ್ರ ಜೊತೆ ಹೋಗಿದ್ದೆ. ಪಂಚನಾಮ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಪಂಚನಾಮ ಇತ್ತು. ನನ್ನ ಹೆಸರು ಸಂತೋಷ್ ಚೌಧರಿ ಅಂತ. ಇವರು ನಮ್ಮ ತಂಗಿ ಏನದಲ್ಲ ಅವ್ರ ಗಂಡ. ಆ್ಯಕ್ಚುಲಿ ಇವ್ರದ್ದು ಪ್ಲಾಟ್ ತೊಗೋಬೇಕಂತಂದ್ರೆ ಮುಖ್ಯವಾಗಿ ಕಾರಣ ನಾನೇ. ಏನಪ್ಪ ಅಂತಂದ್ರೆ ಈ ರಾಕೇಶ್ ಕಲ್ಲೂರು ಮತ್ತು ಸರ್ತಾಜ್ ಬೀಳಿಗೆ ಇವರು ಸುಮಾರು 15 ವರ್ಷಗಳಿಂದ ನನಗೆ ತುಂಬ ಆತ್ಮೀಯ ಸ್ನೇಹಿತರು. ಈ ಒಂದು ಆತ್ಮೀಯ ಸ್ನೇಹಿತರ ಹತ್ರ ಇವರು ಡೆವಲಪರ್ ಇದ್ದಾರಪ್ಪ ಅಂತಂದು ಇವ್ರ ಹತ್ರ ಪ್ಲಾಟ್ ತೊಗೊಂಡು ಮಾಮ ಅಂತಂದು ನಾನು ಇವರಿಗೆ ಹೇಳಿದಾಗ ಅದನ್ನು ನಂಬ್ಕೊಂಡು ನಾವು ಇವ್ರ ಹತ್ರ ಏನು ಪ್ಲಾಟ್ ತಗೊಂಡಿವಲ್ಲ ಇದು ಮೋಸ ಮತ್ತು ವಂಚನೆಗೆ ಒಳಗಾಗಿ ಈ ಥರ ಆಗಿದೆ ನಮಗೆ. ಅದಕ್ಕೋಸ್ಕರ ಮೊದಲೇದಾಗಿ ಇವತ್ತು ಪಂಚನಾಮ ಏನಿತ್ತಲ್ಲ ಇವ್ರ ಮೇಲೆ FIR ಐತಿ, FIR ಆದ್ಮೇಲೆ ಪಂಚನಾಮ ಕರ್ಕೊಂಡೋಗಿದ್ರು. ಅವರು ಯಾರೋ DCP ಅವ್ರಿಗೆ ಫೋನ್ ಹಚ್ಚಿ ಕೊಟ್ರಲ್ಲ, PS ಅವ್ರಿಗೆ ಪ್ರೆಷರ್ ಮಾಡ್ಲಿಕ್ಕೆ ನೋಡಿದ್ರು. PS ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಸರ್ FIR ರಿಜಿಸ್ಟರ್ ಆಗಿದೆ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಏನು ಇನ್ವೆಸ್ಟಿಗೇಷನ್ ಇದೆ ಅದು ಮಾಡಲೇಬೇಕು ಕಾನೂನು ಪ್ರಕಾರ. ನೀವು DCP ಆದ್ರೂ ಕೂಡ ನಿಮಗೂ ಇದರ ಪ್ರೊಸೀಜರ್ ಗೊತ್ತಿದೆ ಅಂತ ಹೇಳಿದ್ರು. ಬಟ್ ಈ ವ್ಯಕ್ತಿ ಏನು PS ಅವ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ನನಗೆ ಹೇಳ್ತಾನೆ DCP ಚಿನೇಂದ್ರ ಕನಗಾಮಿ ಅವರು ನಿನ್ನನ್ನು ನೋಡ್ಕೋತಾರೆ, ಬಿಡೋದಿಲ್ಲ, ಅವರು ನನ್ನ ಪಾರ್ಟ್ನರ್ ಇದ್ದಾರೆ ಅಂತ ನನಗೆ ಹೇಳ್ತಾನೆ. ಅದಕ್ಕೆ ನಾನು DCP ಜಿನೇಂದ್ರ ಕನಗಾಮಿ ಇವರಿಗೆ ಏನು ಸಂಬಂಧ ಇರ್ಬೋದು, ಇವ್ರು ಯಾಕೆ ಇವ್ರ ಹೆಸರು ಹೇಳಿದ್ರು ಅಂತಂದು ನಾನು ವಿಚಾರ ಮಾಡಬೇಕಾದ್ರೆ ಇವರು ಫೇಸ್ಬುಕ್ಕು ಆಮೇಲೆ ಇವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಏನದಲ್ಲ ಇದನ್ನು ನಾನು ಸರ್ಚ್ ಮಾಡ್ತಾ ಕೂತ್ಕೊಂಡಾಗ ಈ ಥರ ಒಂದು ಒಡನಾಟ DCP ಚಿನೇಂದ್ರ ಕನಗಾಮಿ ಇವರು ಮೊದಲು DCP ಬೆಂಗಳೂರಿಗಿದ್ರು, ಇವಾಗ ಪ್ರೆಸೆಂಟ್ DCP ಏನಿದ್ದಾರಲ್ಲ ಇವರು ಹುಬ್ಳಿಗಿದ್ದಾರೆ. ಬಟ್ ಇವ್ರಿಗೆ ಒಂದು ಒಡನಾಟ ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ಈತ ನನಗೆ ಇವರ ಹೆಸರನ್ನು ಹೇಳಿ ಹೆದರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಿದ. ಬಟ್ ನಮ್ಮ ಮುಂದೆನೆ ಪೊಲೀಸ್ನವರು PS ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಬಂದಾಗ DCP ಅವ್ರ ಹೆಸರು ಹೇಳ್ಬಿಟ್ಟು PS ಅವರಿಗೆ ಒಂದು ಮೊಬೈಲ್ ಕಾಲನ್ನು ಕೊಡ್ತಾನೆ. ಬಟ್ ಇದನ್ನು PS ಅವರು ಇದನ್ನು ಸ್ಪಷ್ಟೀಕರಣ ಪಡಿಸಬೇಕು, ಅವರಿಗೆ ಯಾವ DCP ಅವರು ಮಾತಾಡಿದ್ರು, ಅವ್ರ ಹೆಸರು ಏನಂತಂದ್ರೆ ಇದನ್ನು ಆದರ್ಶ ನಗರ ಪೊಲೀಸ್ ಠಾಣೆಯ ಒಂದು PS ಅವರು ಸ್ಪಷ್ಟೀಕರಣ ಕೊಡಬೇಕು ಹೊರತು. ಬಟ್ ಈತ DCP ಜಿನೇಂದ್ರ ಕನಗಾಮಿ ಅವರ ಹೆಸರನ್ನು ನಮ್ಮ ಮುಂದೆ ಹೇಳ್ತಾನೆ, ಅಂದರೆ ನನಗೆ ಹೇಳಿ ಹೆದರಿಸೋಕೆ ಪ್ರಯತ್ನ ಪಡ್ತಾನೆ. ಬಟ್ ನಾನು ಮೊದಲಿಗೆ ಅನ್ಕೊಂಡಿರಲಿಲ್ಲ ಅವರು ಎಲ್ಲ ದೊಡ್ಡ IPS ಆಫೀಸರು ಇಂಥವ್ರ ಜೊತೆ ಎಲ್ಲ ಒಡನಾಟ ಇರಲಿಕ್ಕಿಲ್ಲ ಅಂತಂದು. ಇವರ ಸೋಷಿಯಲ್ ಮೀಡಿಯಾ ಏನು ಅಕೌಂಟ್ ಇದೆಯಲ್ಲ ಅದರಲ್ಲಿ ನೋಡಿದಾಗ ಇವು DCP ಜಿನೇಂದ್ರ ಕನಗಾಮಿ ಅವರು ಇದನ್ನ ಜೊತೆ ಇರುವಂಥ ಕೆಲವೊಂದಿಷ್ಟು ಇನ್ನೂ ಸಾಕಷ್ಟು ಫೋಟೋಗಳು ಮತ್ತು ಬೇರೆ ಬೇರೆ ಆಫೀಸರ್ಗಳ ಜೊತೆ ಇರುವಂಥ ಒಂದು ಫೋಟೋಗಳು ಕೂಡ ಇದ್ದು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಫೋಟೋವನ್ನು ನಾನು ಪ್ರಸ್ತುತ ಯಾಕೆ ಪಡಿಸ್ತಾ ಇದ್ದೀನಪ್ಪ ಅಂತಂದ್ರೆ ಆತ ನನಗೆ DCP ಅವರ ಜಿನೇಂದ್ರ ಕನಗಾಮಿ ಅವರ ಹೆಸರನ್ನು ಹೇಳಿದಕ್ಕೋಸ್ಕರ ಈ ಫೋಟೋವನ್ನು ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮುಂದೆ ಅವಶ್ಯಕತೆ ಬಿದ್ದಲ್ಲಿ ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ, ಏನೇನಿದ್ದಾರೆ ಅಂತಂದು ಆ ಒಂದು ತನಿಖಾ ಇದಕ್ಕೊಂದು ತೊಂದರೆ ಆಗಬಾರ್ದು ಅಂತಂದು ನಾನು ಇವಾಗ ಹಾಜರುಪಡಿಸ್ತಾ ಇಲ್ಲ. ಮುಂದೆ ಅವಶ್ಯಕತೆ ಬಿದ್ದಾಗ ನಾನು ಮತ್ತೊಮ್ಮೆ ಮಾಧ್ಯಮಗೋಷ್ಠಿಯನ್ನು ಇದು ಕರೆದುಕೊಂಡು ಸಂಪೂರ್ಣ ದಾಖಲಾತಿಗಳನ್ನು ಕೂಡ ಒದಗಿಸ್ತೀನಿ. ಟೋಟಲ್ ಎಷ್ಟು ಲಕ್ಷ ಆಗಿದೆ ಕಾರಣಕ್ಕೆ ಹೇಳ್ಬೇಕಂತಂದ್ರೆ ಈಗ ನಿಮಗೆ ರೆಗ್ಯುಲರ್ ಆಗಿ ಗೊತ್ತಿರ್ತದ, ಒಂದು ಯಾವುದೇ ಒಂದು ವಿಜಯಪುರ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಯಾವುದೇ ಒಂದು ಸೈಟು ಅಥವಾ ಒಂದು ಯಾವುದೋ ಒಂದು ಬಿಲ್ಡಿಂಗ್ ತೊಗೋಬೇಕಂತಂದ್ರೆ ಸರ್ಕಾರದ ಒಂದು ವ್ಯಾಲ್ಯೂಯೇಷನ್ ಬೇರೆ ಇರ್ತದೆ. ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಏನಿರ್ತಾರಲ್ಲ, ರಿಯಲ್ ಎಸ್ಟೇಟ್ ಮಾಫಿಯಾಗಳು ಏನು ಡೆವಲಪರ್ಸ್ ಇರ್ತಾರಲ್ಲ, ಇವರು ಒಂದು ವ್ಯಾಲ್ಯೂಯೇಷನ್ ಬೇರೆ ಇರ್ತದೆ. ಎಕ್ಸಾಂಪಲ್ ಆಗಿ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಒಂದು ಯಾವುದೋ ಒಂದು ಸೈಟನ್ನು ನಾವು ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಹತ್ರ ಹೋಗಿ ಪರ್ಚೇಸ್ ಮಾಡಬೇಕು ಅಂತಂದು ಇಟ್ಕೊಳ್ಳಿ. ಒಂದು ಪ್ರೈಮ್ ಲೊಕೇಶನ್ ಇರಲಿ ಅಥವಾ ಒಂದು ಬೇರೆ ಕಡೆ ಲೊಕೇಶನ್ ಇರಲಿ, ಮಿನಿಮಮ್ ಸ್ಟಾರ್ಟ್ ಆಗೋದು ಅವ್ರು ಹೇಳ್ತಾರೆ 1500 ರೂಪಾಯಿ ಸ್ಕ್ವೇರ್ ಫೀಟು, 2200 ರೂಪಾಯಿ ಅಥವಾ 3000 ರೂಪಾಯಿ ಸ್ಕ್ವೇರ್ ಫೀಟು.
ನಿಮಗೇನು ವಂಚನೆಗಳು ಅದೇ ಹೇಳ್ಬೋದು. ನಮಗೆ ನೋಡ್ರಿ ಹೇಳ್ಬೇಕಂತಂದ್ರೆ ನಾನು ಇವ್ರಿಗೆ ಕಾಲ್ ಮಾಡ್ತೀನಿ, ನನಗೆ ಪ್ಲಾಟ್ ಬೇಕಾಗೈತಿ ಹಿಂಗೆ ಈ ರೀತಿ ಅಂತ ಕೇಳಿದಾಗ ನಮ್ಗೆ ಲೇಔಟ್ ಅನ್ನು ಕೇಳ್ತೀನಿ, ಈ ಪ್ಲಾಟ್ ನಮಗೆ ಬೇಕು, ಇದಕ್ಕೋಸ್ಕರ ನೀವು ಏನು ಪ್ರೈಸ್ ಕೋಟ್ ಮಾಡ್ತೀರಿ ಅಂತ ಕೇಳಿದಾಗ ನಾವು 2200 ರೂಪಾಯಿ ಸ್ಕ್ವೇರ್ ಫೀಟ್, 2200 ರೂಪೀಸ್ ಸ್ಕ್ವೇರ್ ಫೀಟ್ ಅನ್ನು ಕೋಟ್ ಮಾಡ್ತಾ ಇದ್ದೀವಿ. ಯಾರಿಗೆ ಬೇಕಾಗಿದೆ ಅಂತ ಕೇಳ್ತಾರೆ, ನನಗೇ ಬೇಕಾಗಿದೆ ಅಂತ ಹೇಳಿದಾಗ ಆಯ್ತು ನೀವು ನಮ್ಮ ಆಫೀಸ್ಗೆ ಬನ್ನಿರಿ ಮಾತಾಡೋಣ ಅಂತ ಹೇಳ್ತಾರೆ. ಮಾತಾಡೋಣ ಅಂತ ಹೇಳಿದಾಗ ನಾವು ಅವ್ರ ಆಫೀಸ್ಗೆ ಹೋಗ್ತೀವಿ, ಕೂತಾಗಿ ನನ್ನ ಫ್ರೆಂಡ್ ಆಗಿರೋದ್ರಿಂದ ನಾವು ಕೂತ್ ಮಾತಾಡ್ತೀವಿ. ನಾವು 3 ಪ್ಲಾಟನ್ನು ಕೇಳಿರ್ತೀವಿ, ಪ್ರತಿಯೊಂದು ಪ್ಲಾಟಿಗೆ ಅವರು 2100 ರೂಪಾಯಿ ಹೇಳ್ತಾರೆ. ಬಟ್ ನಾವು ಇನ್ನೊಂದು ಸ್ವಲ್ಪ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ವಲ್ಪ ನನಗೆ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಆತ ಹಿಂಗೆ ಮೋಸ ಮಾಡೋ ಉದ್ದೇಶಕ್ಕೋಸ್ಕರ ಈಗ ರೇಟ್ ಕಡಿಮೆ ಮಾಡ್ತಂತ ಅನ್ಕೊಂಡಿರಲಿಲ್ಲ. ಲಾಸ್ಟಿಗೆ ಬಂದುಬಿಟ್ಟು 1950 ರೂಪಾಯಿ ಸ್ಕ್ವೇರ್ ಫೀಟ್ ಅಂದರೆ 30-50 ಒಂದು ಪ್ಲಾಟ್ಗೆ 29,25,000 ರೂಪಾಯಿ ಆಗುತ್ತೆ ಅಪ್ರಾಕ್ಸಿಮೇಟ್. ಅಂದರೆ ಒಂದು 30 ಲಕ್ಷ ಒಂದು ಪ್ಲಾಟ್ಗೆ. ಬಟ್ ಇವರು ಸರ್ಕಾರಕ್ಕೆ ವಂಚನೆ ಮಾಡೋ ಉದ್ದೇಶಕ್ಕೋಸ್ಕರ ಪ್ಲಾಟ್ ವ್ಯಾಲ್ಯೂಷನ್ ಅನ್ನು ಸರ್ಕಾರದ ಒಂದು ಇದಕ್ಕೆ ಕಡಿಮೆ ಮಾಡ್ತಾರೆ. ಅದನ್ನು ಎಷ್ಟಕ್ಕೆ ಮಾಡಿದಾರಪ್ಪ ಅಂದರೆ 7,43,000 ರೂಪಾಯಿ ಅದರ ಪ್ಲಾಟ್ ವ್ಯಾಲ್ಯೂಷನ್ ಮಾಡ್ತಾರೆ. ಇನ್ನುಳಿದ 23 ಲಕ್ಷಗಳನ್ನು ನಮ್ಮ ಕಡೆಯಿಂದ ದುಡ್ಡನ್ನು ಬ್ಲ್ಯಾಕ್ ರೂಪದಲ್ಲಿ ತಗೋತಾರೋ. ಇದಕ್ಕೆ ಯಾಕೆ ಬ್ಲ್ಯಾಕ್ ರೂಪದಾಗ ಕೊಡಬೇಕಪ್ಪ ಅಂತಂದ್ರೆ ಅವ್ರು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ನಾವು ಈ ಪ್ಲಾಟಿಗೆ ಸಂಬಂಧಿಸಿದ 29 ಲಕ್ಷಗಳನ್ನು ನಾವು RTGS ಮುಖಾಂತರ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳಿದಾಗ ಸ್ಪಷ್ಟವಾಗಿ ಅವರು ಡಿನೈ ಮಾಡ್ತಾರೋ. ಯಾಕಂತಂದ್ರೆ ಈ ಸಂಬಂಧಿಸಿದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಫೋನ್ ಕಾಲ್ಸ್ನಲ್ಲಿ ಎಲ್ಲವೂ ಇದೆ. ಏನಪ್ಪಾ ಅಂತಂದ್ರೆ ನೀವು 29 ಲಕ್ಷ ರೂಪಾಯಿಯನ್ನು ಕೊಟ್ಟಿರ್ತೀವಿ ಈ ಪ್ಲಾಟಿಗೆ, ಲೀಗಲ್ ಆಗಿ 29 ಲಕ್ಷಕ್ಕೆ ಖರೀದಿ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ನೀವು ಟ್ಯಾಕ್ಸ್ ಕಟ್ಟಬೇಕು, ನಾವು ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಅದು ಆಸ್ಪದ ಆಗೋದಿಲ್ಲ. ಅದಕ್ಕೋಸ್ಕರ ನೀವು 7,43,000ಕ್ಕೇ ಕೊಡಬೇಕು. ನಿಮಗೆ ಪ್ಲಾಟ್ ಬೇಕಂತಂದ್ರೆ ಉಳಿದ ಹಣವನ್ನು ನೀವು ಬ್ಲ್ಯಾಕ್ನಲ್ಲಿ ನಮಗೆ ನಗದು ರೂಪದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಈ ವಿಷಯ ನಮಗೆ ಇವರು ಈ ವಂಚನೆ ಈ ರೀತಿ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಈ ಹಿಂದೆ ಸಾಕಷ್ಟು ಡೆವಲಪರ್ಗಳು ಏನೇನೋ ಪ್ಲಾಟನ್ನು ಒಂದು ರೇಟಿಗೆ ಕೊಡ್ತಾರೆ, ಅವ್ರದ್ದೊಂದು ವ್ಯವಹಾರ ಬೇರೆ ಇರ್ತದೆ. ಬಟ್ ಅವ್ರು ಈ ರೀತಿ ಮಾಡಿದ್ದಾರೆ ಬಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿ ವಂಚನೆ ಮಾಡೋ ಉದ್ದೇಶಕ್ಕೋಸ್ಕರನೇ ನಗದು ರೂಪದಲ್ಲಿ ಒಂದು ಅಮೌಂಟನ್ನು ಬೇರೆ ರೀತಿ ತಗೋತಾನೆ ಮತ್ತು ಸರ್ಕಾರದ ರಿಜಿಸ್ಟ್ರೇಷನ್ ಇರ್ತದಲ್ಲ ಅದ್ರ ಪ್ರಕಾರ 7,43,000 ರೂಪಾಯಿ ತಗೋತಾನು. ಈ ಒಂದು ವಿಷಯಕ್ಕೆ ಅವರು ನಿಮ್ಮ ಡಿಫರೆನ್ಸ್ ಹೌದು ಸರ್. ಹೇಳ್ಬೇಕಂತಂದ್ರೆ ಆತ ಆತ್ಮೀಯ ಫ್ರೆಂಡ್, ಓಕೆ ಒಪ್ಕೋತೀನಿ. ಈ ಪ್ಲಾಟನ್ನು ನಾವು ತಗೋಬೇಕಂತ ಮುಂಚಿತವಾಗ್ಲೂ ಆತ್ಮೀಯ ಫ್ರೆಂಡ್, ಈ ಪ್ಲಾಟನ್ನು ತಗೊಂಡ್ಮೇಲೂ ಆತ್ಮೀಯ ಫ್ರೆಂಡು. ಈಗ ಏನು ಡಿಫ್ರೆನ್ಸಸ್ ಬರ್ತಪ್ಪ ಅಂತಂದ್ರೆ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ನಾಯಕರಿದ್ದಾರೆ. ಆ ಪ್ರಭಾವಿ ನಾಯಕರನ್ನ ನಾನು ಆರಾಧ್ಯ ದೈವ ಅಂತ ಕಿಶನ್ ಭಾವಿಸ್ತೀನಿ. ಅವರು ಏನಪ್ಪಾ ಅಂತಂದ್ರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಅವರು ನಾನು ಸರ್ತಾಜ್ ಬೆಳಗಿ 3 ಜನನು ಒಂದು ಹೋಟೆಲ್ನಲ್ಲಿ ಕೂತ್ಕೊಂಡಿದ್ದೀವಿ. ಹೋಟೆಲ್ನಲ್ಲಿ ಕೂತ್ಕೊಂಡಾಗ ಆ ಪ್ರಭಾವಿ ನಾಯಕರ ಬಗ್ಗೆ ಅವಾಚ್ಯವಾಗಿ, ಆ ಪ್ರಭಾವಿ ನಾಯಕರ ಮನೆಯವರ ಬಗ್ಗೆ ಅವಾಚ್ಯವಾಗಿ ಮಾತಾಡ್ತಾ ಇದ್ದ. ಅದು ನನಗೆ ಹಿಡಿಸ್ಲಿಲ್ಲ. ಈತ ಅವರ ಬಗ್ಗೆ ಅವ್ರ ಮುಂದೆ ಹಾಗೆ ಹೀಗೆ ತುಂಬ ಹಾಡಿ ಹೊಗಳ್ತಾನೆ. ಬಟ್ ನನ್ನ ಮುಂದೆ ಆ ರೀತಿ ಬೇಯುವುದ್ರಾಗ ನಾನೇನು ಮಾಡಿದೆ, ಆ ಥರ ಬೇಯುವುದನ್ನು ನಾನು ರಿಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ರಿಕಾರ್ಡಿಂಗ್ ಮಾಡ್ಕೊಂಡು ನಿಮ್ಮ ಮುಂದೆ ಈ ರೀತಿ ಮಾತಾಡ್ತಾನೋ, ಈ ರೀತಿ ಹಿಂಗೆ ಮಾತಾಡ್ತಾನೋ ಅಂತ ನಾನು ಆ ವಿಡಿಯೋವನ್ನು ಓದಕಿಸಿಂದ ಅವ್ರಿಗೇನು ಕೊಟ್ಟಿನಲ್ಲ ಆ ವಿಡಿಯೋ ಮಾಡಿ ನಾನೇ ಕೊಟ್ಟಿದ್ದಂತ ಗೊತ್ತಾಗಿ ಈ ರೀತಿ ಈತ ಒಂದು ಆಟವನ್ನು ಹೂಡಿದ. ಪ್ರಭಾವಿ ನಾಯಕರ ಹೆಸರನ್ನು ನಾವು ತಗೊಳ್ಳೋದು ಬೇಡ ದಯವಿಟ್ಟು, ಯಾಕಂತಂದ್ರೆ ಅದು ಅವರು ಸಂಬಂಧಿಸಿದಂಥ ವಿಷಯ. ಬಟ್ ಈತ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಆಟವನ್ನು ಹೂಡಿದ್ದಾನೆ. ಇಲ್ಲ 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 ನಮಗೆ ವಂಚನೆ ಆಗಿದ್ದಕ್ಕೋಸ್ಕರ ಮತ್ತು ಈ ಪ್ರಕರಣ ಏನಪ್ಪಾ ಅಂತಂದ್ರೆ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈತ 420 ಅಂದ್ರೇನು ವಂಚನೆ ಮಾಡಿದ್ದಾರೆ ಅಂತ ಪ್ರಕರಣ ದಾಖಲಾಗಿರುವ ಕಾರಣ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಹೊರತು ಈ ಪ್ರಕರಣ ನಡೆದು ಸುಮಾರು ಒಂದು 5-6 ತಿಂಗಳಾಯಿತು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾದ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ನಮಗೆ ಸರ್ಕಾರದಿಂದ ಏನಾದರೂ ವಂಚನೆ ಆಗೈತಿಪ್ಪ ಅಂತಂದು ಕಿಶಿಂದ FIR ದಾಖಲಾದ ಮೇಲೆ ಮಾತ್ರ ನಾವು ಪತ್ರಿಕಾಗೋಷ್ಠಿ ಮಾಡೋಣ ಅಂತಂದು ಕಿಶಿಂದ ನಾವು ಇಲ್ಲಿವರೆಗೆ ಕಾದಿದ್ದೀವಿ. FIR ದಾಖಲಾಗೈತಲ್ಲ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ರೀ. ಸರ್ ನಮ್ಮ ಹತ್ರನೇ ಇದೆ, ಓನರ್ ಪ್ರಾಪರ್ಟಿ ನಾವ ಇದೀವಿ ಸರ್. ಅದು ಸೈಟ್ ನಮ್ಮ ಹತ್ರ ವಿನಾಕಾರಣ ಕೇಸ್ ಹಾಕ್ಸಿದ್ದಾರೆ ಸರ್. ಸ್ಥಿತಿಗತಿ ಕೋರ್ಟಲ್ಲಿ ಇದೆ ಸರ್. ಅದ್ರ ಬಗ್ಗೆ ಮಾತಾಡಲ್ಲ, ಈ ವಂಚನೆ ಆಗಿದ್ರ ಬಗ್ಗೆ ಅಷ್ಟೇ ಮಾತಾಡೋದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.